ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಇವತ್ತು ನಾನು ಸ್ವಲ್ಪ ಶಾಪಿಂಗ್ ಇತ್ತು, ಅಂದರೆ ಹಬ್ಬ ಹತ್ರ ಇದ್ದಿದ್ದರಿಂದ ಗ್ರಾಸರೀಸ್ ಶಾಪ್ ಮಾಡಬೇಕಿತ್ತು, ಹಾಗೆ ಬಟ್ಟೆ ಕೂಡ ಶಾಪಿಂಗ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಇವತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆ ಕೆಲಸ ಏನೇನಿತ್ತು ಕ್ಲೀನಿಂಗ್ ಅಂತೂ ಬಿಡಿ, ದಿನ ಒಂದೊಂದು ಕ್ಲೀನ್ ಮಾಡ್ತಾನೆ ಇದ್ದೀನಿ. ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಏನೇನು ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಇವಾಗ ಡಿಮಾರ್ಟ್ಗೆ ಬಂದ್ವಿ. ನಾನು ಇವಾಗ ಡಿಮಾರ್ಟ್ ಇದು ಹೆಸರುಘಟ್ಟ ಮೈನ್ ರೋಡಲ್ಲಿ ಬಗ್ಲಗುಂಟೆಯಲ್ಲಿ ಓಪನ್ ಆಗಿದೆಯಲ್ಲ, ಅಲ್ಲಿಗೆ ಬಂದಿದ್ದೀನಿ ಈ ಸಲ. ನಾನು ಯಾವಾಗಲೂ ಸುಂಕದಕಟ್ಟೆ ಅಥವಾ ನೆಲಮಂಗಲಕ್ಕೆ ಹೋಗ್ತಾ ಇದ್ದೆ, ಇದು ರೀಸೆಂಟಾಗಿ ಓಪನ್ ಆಯಿತು. ಸರಿ ನೋಡೋಣ ಅಂತ ಇಲ್ಲಿ ಬಂದೆ. ಇಲ್ಲಿ ಸ್ವಲ್ಪ ಕ್ರೌಡೇ ಇತ್ತು ಮತ್ತು ಜಾಗ ಕೂಡ ಸ್ವಲ್ಪ ಚಿಕ್ಕದೇನೆ ಇಲ್ಲಿ, ಹಂಗಾಗಿ ಸ್ವಲ್ಪ ಅಂದರೆ ಎಲ್ಲ ಐಟಮ್ ಜೋಡಿಸಿದ್ದಾರೆ ನೀಟಾಗಿ. ಅಂದರೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಗ್ರಾಸರೀಸು, ಸೆಕೆಂಡ್ ಫ್ಲೋರಲ್ಲಿ ಗ್ಲಾಸು ಆ ಥರ ಪಾತ್ರೆ ಐಟಮ್ಸು ಆ ಥರ ಜೋಡಿಸಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಕ್ಲಾತ್ಸು ಆ ಥರ ಅರೇಂಜ್ ಮಾಡಿದ್ದಾರೆ. ಜಾಗ ಚಿಕ್ಕದಲ್ವ, ಇಲ್ಲಿ ಫ್ಲೋರ್ ವೈಸ್ ಇದೆ. ನಾವು ಸುಂಕದಕಟ್ಟೆ ಎಲ್ಲ ಹೋಗ್ತಿದ್ವಲ್ಲ, ಅಲ್ಲೆಲ್ಲ ಒಂದೇ ಫ್ಲೋರಲ್ಲಿ ಎಲ್ಲ ನೀಟಾಗಿ ದೊಡ್ಡದಾಗಿದೆ. ಇಲ್ಲಿ ಜಾಗ ಚಿಕ್ಕದಿರೋದ್ರಿಂದ ಒಬ್ರು ಹೋದ್ರೆ ಮತ್ತೆ ಬಂದರೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಹಂಗಾಗಿ ಆಮೇಲೆ ನಾನು ತುಂಬ ಏನು ಶಾಪಿಂಗ್ ಮಾಡಲಿಲ್ಲ, ಸಿಂಪಲ್ಲಾಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ ಈ ಸಲ. ಯಾಕೆಂದರೆ ನಾವು ಹೋಗೋ ಹೊತ್ತಿಗೆ ಸಂಜೆ ಆಗಿತ್ತು, ಹಾಗಾಗಿ ಸ್ವಲ್ಪ ಕ್ರೌಡು ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಆಗ್ತಿದೆ ಸ್ಯಾಟರ್ಡೆ ಸಂಡೇ ರಶ್ ಇರುತ್ತೆ ಅಂತ ಅಂದ್ಕೊಂಡ್ರೆ, ಈಗ ವೆಡ್ನೆಸ್ಡೇ ಹೋಗಿದ್ದೆ, ಆದ್ರೂ ಸ್ವಲ್ಪ ರಶ್ಶೇ ಇತ್ತು. ಸರಿ, ಸ್ವಲ್ಪ ಏನು ಬೇಕು ಶಾಪಿಂಗ್ ಮುಗಿಸ್ಕೊಂಡು ಅಲ್ಲೇ ಬಟ್ಟೆ ತೊಗೊಳ್ಳೋಣ ಅಂತ ರೂಪ್ ಸಂಗಮ ಇದು ಅಷ್ಟೇ ಇತ್ತೀಚೆಗೆ ಓಪನ್ ಆಗಿರೋದೇನೆ. ಮಲ್ಲೇಶ್ವರಮಲ್ಲಿ ಇದ್ರ ಬ್ರಾಂಚ್ ಇತ್ತು, ಇವರು ಇಲ್ಲಿ ಓಪನ್ ಮಾಡಿದ್ದಾರೆ. ಸರಿ ನೋಡೋಣ ಅಂತ ಅಲ್ಲಿ ಡಿಮಾರ್ಟಲ್ಲಿ ಬರೀ ಒಂದು ಟೀ ಶರ್ಟ್ ತೊಗೊಂಡೆ. ಶಾರ್ಟ್ಸ್ ನೋಡೋಣ ಅಂತ ಬಂದೆ ನನ್ನ ಚಿಕ್ಕ ಮಗುವಿಗೆ. ಶಾರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಅಲ್ಲೇನು ಅವನಿಗೆ ಶಾಪಿಂಗ್ ಮಾಡಲಿಲ್ಲ, ನನಗೊಂದು ಡ್ರೆಸ್ ತೊಗೊಂಡು ಆಮೇಲೆ ಇದು ದಾಸರಳ್ಳಿಲಿರೋದು ಸಮಿ ಫ್ಯಾಷನ್ನು, ನನ್ನ ದೊಡ್ಡ ಮಗನಿಗೆ ಇಲ್ಲಿ ಟೀ ಶರ್ಟ್ಗಳು ತೊಗೊಂಡು ಮನೆಗೆ ಬಂದೆ. ಹಲೋ ಇವರಿಗೆ ಗುಡ್ ಈವ್ನಿಂಗ್. ನಾನು ಡಿಮಾರ್ಟ್ ಮತ್ತು ಹಬ್ಬಕ್ಕೆ ಬಟ್ಟೆ ತರೋಣ ಅಂತ ಶಾಪಿಂಗ್ ಹೋಗಿದ್ದೆ. ಸರಿ, ಡಿಮಾರ್ಟಿಂದ ಬಂದಮೇಲೆ ನಾನು ಡಿಮಾರ್ಟಿಂದ ಏನೇನು ತಂದೆ ಆಗಿ ಬಟ್ಟೆನ ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸೋಣ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ. ಏನಿಲ್ಲ, ಸ್ವಲ್ಪ ಗ್ರಾಸರೀಸ್ ಐಟಮ್ಸು, ಅಂದರೆ ಡೈಲಿ ಏನು ಬೇಕು. ಡಿಮಾರ್ಟಿಗೆ ಹೋದರೆ ಗೊತ್ತಲ್ವ, ಜಾಸ್ತಿ ಸರ್ಫು ಹಾಗೆ ಲೈಜಾಲು ಆ ಥರದ್ದೇ ಜಾಸ್ತಿ ತೊಗೊಂಡು ಬಂದಿದ್ದೀನಿ. ಹಾಗೆ ಈ ಥರದ್ದೊಂದೆರಡು ಕಿಚನ್ ಟವಲ್ಸ್ ಇದ್ದಾವೆ, ಅಂದರೆ ಹ್ಯಾಂಡ್ನ ಒರೆಸ್ಕೊಳಕ್ಕಷ್ಟೇ. ಇದು ಈ ಥರದ್ದೊಂದೆರಡು ತೊಗೊಂಡು ಬಂದೆ. ಹಾಕ್ಬಿಟ್ರೆ ಸೋಪು, ಸರ್ಫು, ಲೈಜಾಲು ಮತ್ತು ಕೊಲಿನ್ನು ಆ ಥರ ತೊಗೊಂಡು ಬಂದಿದ್ದೀನಿ. ತುಂಬಾ ಕ್ರೌಡ್ ಇತ್ತು. ನಾನು ಸ್ಯಾಟರ್ಡೆ ಸಂಡೇ ಹೋಗೋದು ಬೇಡ ಅಂತ ವೆಡ್ನೆಸ್ಡೇ ಹೋಗಿದ್ದು, ಇವತ್ತು ವೆಡ್ನೆಸ್ಡೇ, ಆದ್ರೂ ತುಂಬಾ ಕ್ರೌಡ್ ಇದೆ. ಮತ್ತು ಅಲ್ಲಿ ಬಗ್ಲಗುಂಟೆಯಲ್ಲಿ ಹೊಸದಾಗಿ ಓಪನ್ ಆಗಿದೆಯಲ್ಲ, ಅಲ್ಲಿ ಹೋಗಿದ್ದು. ಹೆಸರುಘಟ್ಟ ಮೇನ್ ರೋಡಲ್ಲಿ ಇದೆಯಲ್ಲ ಬಗ್ಲಗುಂಟೆ ಮತ್ತು ಲೇಔಟ್ ಆಪೋಸಿಟ್ಟು, ಅಲ್ಲಿ ಇರೋದಕ್ಕೆ ಹೋಗಿದ್ದೆ. ಅದು ತುಂಬಾ ಚಿಕ್ಕದು ಸ್ವಲ್ಪ, ಹಂಗಾಗಿ ತುಂಬ ಕ್ರೌಡ್ ಇದ್ರು. ಆಲ್ಮೋಸ್ಟ್ ಏನು ಕರೆಕ್ಟಾಗಿ ಶಾಪಿಂಗ್ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳ್ಬೋದು. ನಾನು ಯಾವಾಗಲೂ ಸುಂಕದಕಟ್ಟೆ ಅಥವಾ ನೆಲಮಂಗಲಕ್ಕೆ ಹೋಗ್ತಾ ಇದ್ವಿ. ಫಸ್ಟ್ ಟೈಮು ಹೊಸದಾಗಿ ಓಪನ್ ಆಗಿದೆಯಲ್ಲ, ಹೇಗಿದೆ ಅಂತ ನೋಡೋಣ ಅಂತ. ಎಲ್ಲ ಐಟಮ್ಸು ಇದೆ, ಆದರೆ ಜಾಗ ಸ್ವಲ್ಪ ಚಿಕ್ಕದಲ್ವ, ಹಂಗಾಗಿ ಸ್ವಲ್ಪ ಜನ, ಇವಾಗಂತೂ ಹಬ್ಬದ ಸೀಸನ್ ಅಲ್ವ, ಹಂಗಾಗಿ ಜನ ತುಂಬಾ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟನೇ ಆಯಿತು ಅಂತ ಹೇಳ್ಬೋದು. ಹಾಗೆ ಈ ಥರ ಒಂದು ಗ್ಲಾಸ್ ತೊಗೊಂಡು ಬಂದೆ. ಮತ್ತು ಇದು ಬೌಲು ಚೆನ್ನಾಗಿದೆ, ಏನಾದರೂ ಸಲಾಡ್ ಮಾಡಿದಾಗ ಹಾಕೋಬೋದು ಅಂತ. ಸ್ವಲ್ಪ ಚಿಕ್ಕ ಸೈಜೇ ಸಾಕು ಅಂತ ನೋಡೋಣ ಅಂತ ಇದನ್ನು ತೊಗೊಂಡು ಬಂದೆ. ಆಮೇಲೆ ಇದು ನೋಡಿ, ಇದು ಪಾಟ್ ಥರ ಇತ್ತು, ಅಂದರೆ ಮಣ್ಣಿಂದ ಇರುತ್ತಲ್ಲ ಆ ಥರ ಪಿಂಗಾಣಿದೆ. ಇದನ್ನು ಅದು ಚೆನ್ನಾಗಿದೆಯಲ್ಲ ಅಂತ ಇದನ್ನೆರಡು ತೊಗೊಂಡು ಬಂದಿದ್ದೀನಿ. ಹಾಗೆ ಇದೊಂದು ಪ್ಲೇಟ್ ತೊಗೊಂಡು 59 ರುಪೀಸ್. ಇದು ಪ್ರೈಸೆಲ್ಲ ಪರವಾಗಿಲ್ಲ, ಅಫೋರ್ಡಬಲ್ಲೇ. ಆದರೆ ಅದೇ ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳಿದ್ನಲ್ಲ, ಹಾಗಾಗಿ ಏನು ಹೋಗಿದ್ವಲ್ಲ ಸ್ವಲ್ಪನೇ ಅಷ್ಟೇ ತಂದಿದ್ದು. ನಾನು ಗ್ರಾಸರೀಸ್ ಅಷ್ಟೇ, ಜಾಸ್ತಿ ಏನು ತೊಗೊಂಬರ್ಲಿಲ್ಲ. ಸ್ವಲ್ಪ ಅವಲಕ್ಕಿ, ಕಡಲೆ ಬೀಜ ಮತ್ತು ಡ್ರೈ ಫ್ರೂಟ್ಸ್ ಏನೋ ನಾನು ನೋಡೋಕ್ಕೆ ಹೋಗಿಲ್ಲ, ಮನೇಲಿ ಸ್ವಲ್ಪ ಇತ್ತು, ಹಾಗಾಗಿ ಆಮೇಲೆ ತೊಗೊಳ್ಳೋಣ ಅಂತ ಮಕಾನ ಒಂದು ತೊಗೊಂಡು ಬಂದೆ. ಮಕಾನ ಅಂದರೆ ಕಾವಳ ಬೀಜ ಅಂತ ಹೇಳ್ತೀವಿ, ಇದರಲ್ಲಿ ಸ್ನ್ಯಾಕ್ಸ್ ಮಾಡ್ತಿದ್ದೆ, ಮಕ್ಕಳಿಗೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀನಿ. ಅಷ್ಟೇ ಇಷ್ಟೇ ಸಿಂಪಲಾಗಿ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಬಟ್ಟೆ ತೊಗೊಳ್ಳೋಣ ಅಂತ ಅಲ್ಲೇ ಎದುರುಗಡೆ ಹೊಸದಾಗಿ ರೂಪ್ ಸಂಗಮ ಓಪನ್ ಆಗಿದೆ, ಅಲ್ಲಿ ಹೋಗಿ ಸ್ವಲ್ಪ ಬಟ್ಟೆ ತೊಗೊಂಡು ಆಮೇಲೆ ನನ್ನ ಮಗನಿಗೂ ಬೇರೆ ಕಡೆ ತೊಗೊಂಡು ಚಿಕ್ಕವನಿಗೆ ಡಿಮಾರ್ಟಲ್ಲೇ ಒಂದು ಟೀ ಶರ್ಟ್ ತೊಗೊಂಡ್ಬಂದೆ. ಈ ಥರ
ಅಂದರೆ ಡೈಲಿ ವೇರ್ಗೆ ಆಗೋ ಥರ ಹಬ್ಬದ ದಿವಸ ಹೊಸ ವರ್ಷ ಅಲ್ವಾ, ಯುಗಾದಿ ಹಬ್ಬ ಅಂದರೆ ನಮ್ಗೆ ಹೊಸ ವರ್ಷ, ಅದಕ್ಕೋಸ್ಕರ. ಅದು ಅವನು ಇಲ್ಲಿಲ್ಲ, ಊರಿಗೆ ಹೋಗಿದ್ದಾನೆ, ನಮ್ಮ ಅಮ್ಮ ಮನೇಲೆ ಇದ್ದಾನೆ, ಅಲ್ಲಿಗೆ ಕೊಟ್ಕೊಳ್ತೀನಿ. ಇದೊಂದು ಸಿಂಪಲ್ ಆಗಿರೋ ಟೀ ಶರ್ಟು ಮತ್ತು ಈ ಥರ ಒಂದು ಟ್ರ್ಯಾಕ್ ಪ್ಯಾಂಟ್ ತೊಗೊಂಡ್ಬಂದೆ ಅಷ್ಟೇ. ಒಂದು ಜೀನ್ಸ್ ಪ್ಯಾಂಟೆಲ್ಲ ಅಷ್ಟೊಂದು ಹಾಕೊಳ್ಳಲ್ಲ, 3/4 ಚಡ್ಡಿ ಇದ್ರೆ ತೊಗೊಬರ್ತಿದ್ದೆ, ಆದರೆ ಈ ಸಲ ಅವನಿಗೆ ಸೈಜ್ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಈ ಥರನೇ ಒಂದು ಪ್ಯಾಂಟ್ ತೊಗೊಂಡು ಸಿಂಪಲ್ ಆಗಿರೋದು ಒಂದು ಟೀ ಶರ್ಟ್ ತೊಗೊಂಡ್ಬಂದೆ. ಹಾಗೆ ನನ್ನ ದೊಡ್ಡ ಮಗು ಅಷ್ಟೇ, ಅದು ದಾಸರಳ್ಳಿದೆ, ಅವನು ಯಾವಾಗಲೂ ತೊಗೋತಿದ್ದಾನೆ. ಒಂದು ಸೆಮಿ ಫ್ಯಾಷನ್ ಅಂತ ಟೀ ಶರ್ಟ್ಗಳು ಅಲ್ಲೇ ಚೆನ್ನಾಗಿತ್ತು, ಅಲ್ಲೇ ತೊಗೊಂಡು ಬಂದ್ವಿ. 2 ಟೀ ಶರ್ಟು ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅವನು ಆಲ್ಮೋಸ್ಟ್ ಅವನು 10th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಅಲ್ಲೇ ತೊಗೋತಿದ್ದಾನೆ. ಅವನಿಗೆ ಅಲ್ಲೋದ್ರೇ ಇಷ್ಟ, ಅಲ್ಲೇ ಹೋಗಿ ಶಾಪಿಂಗ್ ಮಾಡೋದು ಅವನು. ಇಲ್ಲಾಂದರೆ ಮಲ್ಲೇಶ್ವರಂ, ಇಲ್ಲಾಂದರೆ ದಾಸರಳ್ಳಿ ಸೆಮಿ ಫ್ಯಾಷನ್ ಅಂತ ಅಲ್ಲಿ ತೊಗೋತಾನೆ. ಈ ಥರ 2 ಟೀ ಶರ್ಟ್ ತೊಗೊಂಡ್ಬಂದಿದ್ದೀನಿ ಅಷ್ಟೇ. ಹಬ್ಬಕ್ಕೆ ಅಂತ ಏನು ಗ್ರ್ಯಾಂಡ್ ಶಾಪಿಂಗ್ ಏನಿಲ್ಲ, ಸಿಂಪಲ್ಲಾಗಿ ಪರ್ಚೇಸ್ ಮಾಡಿದೆ ಅಷ್ಟೇ. ಹಾಗೆ ಅಲ್ಲೇ ರೂಪ್ ಸಂಘ ಬಂದಲ್ಲ, ಅಲ್ಲಿ ಒಂದು ಈ ಥರ ಒಂದು ಟಾಪು ಮತ್ತು ಒಂದು ಲೆಗ್ಗಿನ್ಸ್ ತೊಗೊಂಡ್ಬಂದೆ ಅಷ್ಟೇ. ಇಷ್ಟ ಆಯಿತು. ಅಂದರೆ ನಾನೇನು ಹಬ್ಬಕ್ಕೆ ಅಂತ ಏನು ಶಾಪಿಂಗ್ ಮಾಡಿಲ್ಲ. ನೋಡೋಣ, ಈ ಮಂತ್ ಎಂಡ್ ನಮ್ಮದು ವೆಡ್ಡಿಂಗ್ ಡೇ ಇದೆ, ಇಲ್ಲ ಅಂದರೆ ನನ್ನ ತಮ್ಮನ ಬರ್ಡೇ ಇದೆ, ಯಾವುದಕ್ಕಾದರೂ ಆಗುತ್ತೆ ಅಂದ್ಕೊಂಡು. ಅಂಬ್ರೆಲ್ಲ ಚೆನ್ನಾಗಿತ್ತು, ಅದಕ್ಕೋಸ್ಕರ ಇತ್ತು. ಮತ್ತು ಆ್ಯಂಕಲ್ ಲೆಂತ್ ಲೆಗ್ಗಿನ್ಸ್ ತೊಗೊಂಡ್ಬಂದಿದ್ದೀನಿ ಅಷ್ಟೇ. ಸಿಂಪಲ್ ಶಾಪಿಂಗು. ಇವಾಗ 2 ಸಲ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ನಾನು ಡಿಮಾರ್ಟ್ ಶಾಪಿಂಗು, ಹಾಗೆ ಯುಗಾದಿ ಹಬ್ಬದ ಈ ಬಿಸಿಲಲ್ಲಿ ಆಚೆ ಹೋಗೋಕ್ಕಾಗಲ್ಲ, ಅದಕ್ಕೆ ಎಲ್ಲ ಆಲ್ಮೋಸ್ಟು ಮುಗಿಸ್ಕೊಂಡೆ ಒಂದೇ ದಿವಸನೇ. ಬರೋಷ್ಟರೊಳಗೆ ಆಲ್ರೆಡಿ ಲೇಟ್ ಆಗಿತ್ತು. ಹೋಗಿದ್ದೆ ನಾವು 4:45ಗೇನೋ ಹೋದ್ವಿ, ಬರೋಷ್ಟರೊಳಗಾಗಲೇ 8:30 ಆಗೋಯಿತು. ಯಾಕಂದರೆ ಡಿಮಾರ್ಟಲ್ಲಿ ತುಂಬ ಜನ ಇದ್ರು ಅಂದಲ್ಲ, ಹಾಗಾಗಿ. ಸೊ ಹಬ್ಬ ಶಾಪಿಂಗ್ ಮುಗಿಸಿದ್ದೀವಿ. ನೋಡ್ಬೇಕು ಇಷ್ಟೇ. ನನ್ನ ಹಸ್ಬೆಂಡು ಏನು ತೊಗೊಳ್ಳಲ್ಲ, ಅವ್ರ ಹಬ್ಬಕ್ಕೆ ಅಂತ ಏನು ಶಾಪಿಂಗ್ ಮಾಡಲ್ಲ, ಬರೀ ಇನ್ನರ್ ವೇರ್ಸ್ ಅಷ್ಟೇ ತಂದಿದ್ದೀನಿ ಅವರಿಗೆ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.